ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 77. ವಿಜಯ ವಿಮಲಾ ವಂದ್ಯ ವಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವಹ್ನಿಮಂಡಲ ವಾಸಿನಿ. ಇಲ್ಲಿ ವಿಜಯ ಎಂದರೆ ಅಸುರ ಅಥವಾ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ಶಕ್ತಿ ನೀಡಿ ಜಯವನ್ನು ಕರುಣಿಸುವವಳು ಎಂದರ್ಥ. ಧರ್ಮದ ಹಾದಿಯಲ್ಲಿ ಸಾಗುವ ಜನರಿಗೆ ಗೆಲುವನ್ನು ಕರುಣಿಸುವ ತಾಯಿ ಲಲಿತಾ ಮಾತೆ. ಇಲ್ಲಿ ಕೇವಲ ಹೊರಗಿನ ಯುದ್ಧಕ್ಕೆ ಮಾತ್ರವೇ ಸೀಮಿತವಾಗದೆ ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಂತಹ ದುಷ್ಟ ಗುಣಗಳ ವಿರುದ್ಧ ಹೋರಾಡುವ ಶಕ್ತಿ ನೀಡುವ ಮೂಲಕ ನಮಗೆ ಜಯ ನೀಡುವವಳು ತಾಯಿ ಲಲಿತಾ ಮಾತೆ. ವಿಮಲ ಎಂದರೆ ಲಲಿತಾ ಮಾತೆಯು ಅತ್ಯಂತ ನಿರ್ಮಲವಾದವಳು, ಮಾಲಿನ್ಯರಹಿತಳಾದವಳು, ಅಜ್ಞಾನ ಅಂಧಕಾರದಿಂದ ಮುಕ್ತಳಾದವಳು. ಕೇವಲ ಆಕೆಯ ಸಾನ್ನಿಧ್ಯ ಮಾತ್ರದಿಂದಲೇ ನಮ್ಮೊಳಗಿನ ಅಜ್ಞಾನ, ಅಂಧಕಾರಗಳು, ಅಶುದ್ಧತೆಯಿಂದ ಕೂಡಿದ ಮನಸ್ಸು ಎಲ್ಲವೂ ತೊಲಗಿ ಮನಸ್ಸು ನಿರ್ಮಲಗೊಳ್ಳುತ್ತದೆ, ಚಿತ್ತಶುದ್ಧಿಯಾಗುತ್ತದೆ. ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಸಿಗುತ್ತದೆ. ವಂದ್ಯ ಎಂದರೆ ತಾಯಿಯಾದ ಲಲಿತೆಯು ಸಕಲ ಸೃಷ್ಟಿಗೂ, ಸಕಲ ದೇವ ದಾನವ ಋಷಿ ಮುನಿಗಳು, ಅಷ್ಟದಿಕ್ಪಾಲಕರು, ಪಂಚಭೂತಗಳಿಗೂ ಒಡತೆಯಾಗಿದ್ದು ಇವರೆಲ್ಲರಿಂದಲೂ ಆರಾಧಿಸಲ್ಪಡುವವಳಾಗಿದ್ದಾಳೆ ಎಂದರ್ಥ. ವಂದಾರು ಜನವತ್ಸಲ ಎಂದರೆ ಯಾರು ಭಕ್ತಿ ಶ್ರದ್ಧೆಗಳಿಂದ ನಿರ್ಮಲವಾದ ಮನಸ್ಸಿನಿಂದ ಚಿತ್ತಶುದ್ಧಿಯಿಂದ ಪೂಜಿಸುತ್ತಾರೆಯೋ ಅಂತಹ ಭಕ್ತರಿಗೆ ಅತ್ಯಂತ ವಾತ್ಸಲ್ಯದಿಂದ ತಾಯಿಯಂತೆ ಕರುಣೆ ತೋರಿ ಅವರಿಗೆ ಸಕಲ ರೀತಿಯ ಐಶ್ವರ್ಯಗಳನ್ನು ದಯಪಾಲಿಸುವವಳಾಗಿದ್ದಾಳೆ. ವಾಗ್ವಾದಿನಿ ಎಂದರೆ ಲಲಿತೆಯೇ ವಾಣಿ ಅಥವಾ ಶಬ್ದದ ಮೂಲವಾಗಿದ್ದಾಳೆ. ವಾಣಿ ಎಂದರೆ ಕೇವಲ ಶಬ್ದ ಮಾತ್ರವಲ್ಲ, ಬದಲಾಗಿ ಜ್ಞಾನವಾಗಿ, ಮಂತ್ರಗಳಾಗಿ ಹಾಗೂ ಸೃಷ್ಟಿಯ ಬೀಜವಾಗಿ ಹೊರಹೊಮ್ಮುವ ಶಕ್ತಿಯಾಗಿದ್ದು ಅಂತಹ ಜ್ಞಾನವನ್ನು ಒಳಗೊಂಡಿರುವ ಶಾಸ್ತ್ರ, ಸಂಗೀತ, ಕಾವ್ಯ ಸಕಲ ಕಲೆಗಳಿಗೂ ತಾಯಿಯೇ ಮೂಲವಾಗಿದ್ದಾಳೆ. ವಾಮಕೇಶಿ ಅಂದರೆ ಅಪಾರವಾದ, ಕಲ್ಪನೆಗೂ ಮೀರಿದ ಕರುಣೆ, ಸೌಂದರ್ಯ ಮತ್ತು ಆನಂದದ ಮೂಲಕ ನಮ್ಮ ಜ್ಞಾನಶಕ್ತಿಯ ಮಟ್ಟವನ್ನು ಹೆಚ್ಚಿಸಿ ನಮ್ಮನ್ನು ಆತ್ಮೋನ್ನತಿಯ ಹಂತಕ್ಕೆ ಕರೆದೊಯ್ಯುವವಳಾಗಿದ್ದಾಳೆ ತಾಯಿ ಲಲಿತಾ ಮಾತೆ. ಇನ್ನು ವಹ್ನಿಮಂಡಲ ವಾಸಿನಿ ಎಂದರೆ, ವಹ್ನಿ ಎಂದರೆ ಅಗ್ನಿ. ಇಲ್ಲಿ ಅಗ್ನಿ ಎಂದರೆ ಹೊರ ಕಣ್ಣಿಗೆ ಕಾಣುವ ಅಗ್ನಿಯಲ್ಲ, ಬದಲಾಗಿ ಜ್ಞಾನಾಗ್ನಿಯಾಗಿದೆ. ನಮ್ಮಲ್ಲಿನ ಮಾನಸಿಕ ಮಾಲಿನ್ಯಕ್ಕೆ ಕಾರಣವಾಗುವ ಅಜ್ಞಾನ, ಅಂಧಕಾರ, ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳನ್ನು ದಹಿಸಿ ನಮಗೆ ಜ್ಞಾನದ ಜ್ಯೋತಿಯನ್ನು ದರ್ಶನ ನೀಡುವಂತಹ ಮಣಿಪೂರ ಚಕ್ರದ ಅಗ್ನಿತತ್ವದಲ್ಲಿ ವಾಸಿಸುತ್ತಿದ್ದಾಳೆ ತಾಯಿ ಲಲಿತಾ ಮಾತೆ.